ನಮ್ಮ ಗುರುಗಳು ಹೇಳಿದರು ದೆವ್ವದ ಮಠ. ಈ ದೆವ್ವದ ಮಠ ಯಾಕಂತಿದ್ರು ಅಂದರೆ ಆಜು ಬಾಜು ಮೈಯಲ್ಲಿರುವಂಥ ದೆವ್ವಗಳು ಇದ್ದರೂ ಕೂಡ ಇಮಿಡಿಯೇಟಾಗಿ ಕ್ಯಾಪ್ಚರ್ ಮಾಡ್ತಿದ್ರು. ಮ್ಯಾಗ್ನೆಟ್ ಹೆಂಗೆ ಈ ಕೆಬ್ಬನ ಅದನ್ನು ಹಿಡಿತದ ಹಂಗೆ ಈ ಮಠದ ಹತ್ರ ಹಾದೋದ್ರೆ ದೆವ್ವಗಳಲ್ಲಿ ಇಮಿಡಿಯೇಟ್ ಬರ್ತಿದ್ದು. ಕರ್ಕೊಂಡು ಅಲ್ಲಿ ಇರ್ತಕ್ಕಂಥ ಒಂದು ಪಿಶಾಚಿ ಊರೊಳಗೆ ತೋಲಿಲ್ಲ ಅದು ಈಗಿದ್ದ ಅದಾರನ್ನ ಇವ್ರಿಗೆ ಅದು ಗೊತ್ತಾಯ್ತು. ಗೊತ್ತಾಗಣ ಇವರು ಏನು ಮಾಡಿದ್ರು ಮತ್ತೆ ಪುನಃ ಬಾಳ್ಕೊಂಡು ಬಂದು ಈಗಾರು ಐತೆ ಅದು ಬಾರ್ಕೋಲು ಈ ನಿಮ್ಮ ತೋರ್ಸ್ತಾನೆ ಮಠದಾಗ ಐತದ ಆ ಬಾರ್ಕೋಟ್ ಹಾಕಿ ತೊಗೊಂಡು ಹೋಗಿ ಅಂತ ಸಡಲ್ ಅಂತ 3 ಸರ್ತಿ ಹೊಡೆದ್ರೆ ನಂಬರಿ ಬಿಡ್ರಿ ನಾ ಕೇಳ್ಕೊಂಡ್ರೆ ಯವ್ವೋ ಅಂತ ಬಿಡ್ತದ. ಗುರುಗಳೇ ಕಶಾರ ಇವಾಗೇನು 10 ಪೈಸೆ ಏನು ಕರ್ತಿಲ್ಲ. ಕರ್ಕೊಂಡು ಹೋದ್ರು ಅಲ್ಲಿಗೆ ಬೆಡ್ ಮಕ್ಕೊಂಡಿದ್ದವ ಕೋಮದ ಅದಾನ. ಕೋಮ ಅಂದ್ಕೊಳ್ಳಿ ಅವಂಗೈ ಕೈ ಮುಟ್ಟಿ ಹಿಂಗೆ ಹಳಿಮೆ ಕೈ ಇಟ್ಟ. ಗುರುವೇ ನೀ ಕೈಶಿಯಲ್ಲ ಬಂದಿನ ಅಂತ ಕೈ ಇಟ್ಟ. ಕಣ್ ತೆಗೆದು ನೋಡಿದವ ಗುರುಗಳ ಕೈಶಾರ ಅಂತ ಅಂದವ. ಕೋಮಾದಿದ್ದವ ಬೆಡ್ನಿಂದಾಗಿದ್ದು ಕೈ ಮುಗಿದು ಗುರುಗಳ ಕೈಶಾರ ನಿನಗೆ ಹೌದು ನೀಗ ಆರಾಮಾಕೈತೆ. ಕಸ್ತೂರು ಮಠ 1951ನೇ ಇಸ್ವಿಯಾಗ ಆ ಜಾಗ ಏನೈತಲ್ಲ ಹಳೆ ಮಠ ಅದನ್ನು ಅಲ್ಲಿ ಭಾಳ ದೆವ್ವಿನ ಕಾಣ್ತಿದ್ವು ಅಲ್ಲಿ. ಎಲ್ಲಿ ಸರ? ಈಗೇನು ಹಳೆ ಮಠ ಐತಲ್ಲ ಅಲ್ರಿ. ಆ ಏರಿಯಾದಾಗ ದೆವ್ವಿನ ಒಂದು ಕಾಟ ಭಾಳ. ದುಂಡಯ್ಯಜ್ಜನವರು ಅಂದರೆ ಇದ್ದಂಥ ಮಹಾತ್ಮರ ತಂದೆಯವರು ಅವರು ಪೂರ್ವಿ ಇದು ಏನು ಯಾದವಾಡ, ಬೆಳಗಾವಿ ಜಿಲ್ಲಾ ಯಾದವಾಡ, ಅಲ್ಲಿಂದ ಇಲ್ಲಿ ಬಂದರು ಅವ್ರು ವಲಸೆ ಬಂದು ಅವರು ಒಂದು ಸ್ವಲ್ಪ ದೆವ್ವ ಬಿಡಿಸೋದು ಮಂತ್ರ ಮಾಟ ಹಿಂಗೆ ಮಾಡಿದ್ರು. ಅವಾಗ ಅವರು ಅನುಗಡ್ಯಾರೊಬ್ಬರು ಆ ಜಗದ ಮಾಲಕರು ಅವರು ಅದನ್ನ ಏನೈತಲ್ಲ ಅಲ್ಲಿ ಅವ್ರಿಗೆ ದಾನವ ರೂಪವಾಗಿ ಕೊಟ್ರು ಅದನ್ನು. ಯಾಕೆ ದುಂಡೆ ಅಜ್ಜರಿಗೆ 1951ರಾಗ ಅದಕ್ಕೆ ದಾಸ್ತಾವೇಜ್ ಅದಾವು. ಆ ನಂತರ ಅವ್ರು ಏನು ಮಾಡಕತ್ತರು ಅಲ್ಲಿಂದ ಇಲ್ಲಿ ಬಂದರು ದುಂಡೆ ಅಜ್ಜ ಇಲ್ಲಿ ಬಂದು ಸಾರ್ವಜನಿಕರಿಗೆ ಆಗತಕ್ಕಂಥ ಕುಂದುಕೊರತೆಗಳು ದೈಹಿಕವಾಗಿ ಮಾನಸಿಕವಾಗಿ ಆಗ್ತಕ್ಕಂಥ ಕುಂದುಕೊರತೆಗಳನ್ನ ಹೊಡೆದು ಹಾಕ್ತಿರೋ ಅವರು. ಹೊಡೆದು ಹಾಕಿ ಈ ದೆವ್ವ ಬಂತು, ದೆವ್ವ ಬಿಡ್ತಿದ್ರು, ಕಾಲು ಕೈ ಹಿಡ್ಕೊಂಡವು ಅದನ್ನ ಮಾಡೋದು ಹಿಂಗೆ ಮಾಡ್ಕೊಂತ ಬಂದ್ರೆ ಮೊದಲು ಅದಕ್ಕೆ ದೆವ್ವಿನ ಮಠನ ಹಾಕಿದ್ರು ಹೌದಲ್ರಿ. ದೆವ್ವಿನ ಮಠ ಅಂತಿದ್ರು. ಆ ನಂತರ ಅದು ಅವ್ರ ಅಡ್ರೆಸ್ ಕಸ್ತೂರಿ ಮಠ ಅಂದ್ರೆ ಮುಂದೆ ಏನಾಯ್ತು ದೆವ್ವಿನ ಮಠ ಅಂದ್ರೆ ಇದು ಏನಾಗುತ್ತೆ ಅಂತೇಳಿ ಅದನ್ನು ಇವ್ರು ಏನದಲ್ಲ ಕರಬಸವ ಸ್ವಾಮಿಗಳು ಕಸ್ತೂರಿ ಮಠ ಅಂತ ಮಾಡ್ಕೊಂಡ್ರೆ ಅದನ್ನೇನೈತಿ ಬಸವ ಜಯಂತಿ ದಿವಸ ಏನೈತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ಕೋತ ಪ್ರತಿ ವರ್ಷನ ಮಾಡ್ಕೋತ ಬಂದರು. ಅವ್ರೇನು ದೊಡ್ಡ ಅಜ್ಜರ ಮಹಾತ್ಮೆಯನ್ನು ಇವರು ಮರೆದು ಮಾಡ್ಕೊಂಡ್ರು ಕರಬಸವ ಸ್ವಾಮಿಗಳು. ಅವಕ್ಕಿನ ಹೆಚ್ಚು ಪವಾಡಗಳು ಇವರು ಏನಂದ್ರೆ ಉದಾಹರಣೆಗೆ ಯಾಕಂದ್ರೆ ನಡೆದ ಒಂದು ಘಟನೆ 1979ರಾಗ 79-80 ಇಸ್ವಿಯಾಗ ಒಂದು ಊರಾಗ ಆ ಮನಿ ಮೂಲ ಮಾಲಕ ಮತ್ತು ಅವ್ನ ಹೆಂಡ್ರು ಮಕ್ಕಳು ಎಲ್ಲರೂ ಸತ್ತೋಲಿ ಅಂತೇಳಿ ಒಂದು ಮಾಟ ಮಾಡಿ ತುಂಬಿದ್ರು. ಅದಕ್ಕೆ ಇವ್ರನ್ನ ಅಜ್ಜಾರನ ಸೂಚನೆ ಮಾಡಿ ಕರ್ಕೊಂಡು ಹೋದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಪಿಶಾಚಿ ಊರೊಳಗೆ ತೋಲಿಲ್ಲ ಅದು ಈಗಿದ್ದ ಅದಾರನ್ನ ಇವ್ರಿಗೆ ಅದು ಗೊತ್ತಾಯ್ತು. ಗೊತ್ತಾಗಣ ಇವರು ಏನು ಮಾಡಿದ್ರು ಮತ್ತೆ ಪುನಃ ಬಾಳ್ಕೊಂಡು ಬಂದು ಈಗಾರು ಐತೆ ಅದು ಬಾರ್ಕೋಲು ಈ ನಿಮ್ಮ ತೋರ್ಸ್ತಾನೆ ಮಠದಾಗ ಐತದ ಆ ಬಾರ್ಕೋಟ್ ಹಾಕಿ ತೊಗೊಂಡು ಹೋಗಿ ಅಂತ ಸಡಲ್ ಅಂತ 3 ಸರ್ತಿ ಹೊಡೆದ್ರೆ ನಂಬರಿ ಬಿಡ್ರಿ ನಾ ಕೇಳ್ಕೊಂಡ್ರೆ ಯವ್ವೋ ಅಂತ ಬಿಡ್ತದ. ದೇವ್ನೇ ನಾನು ಕೇಳ್ಕೊಂತೀನಿ ಇದು ಆಗದು ನಮಗೆ ಇದು ನಮ್ಮ ತಂದೆಗೆ ಆದದ್ದು ಹೊಟ್ಟೆ ಇರ್ತೀಯ ವಾಲ್ಯ ಅಂತ ಮತ್ತೆ ಬಾಕೊಟ್ಟು ಚಾರಲ್ದಂದ್ರೆ ಹೊಕ್ಕಿ ನಾನು ಹೋಗು ಮುಂದೆ ಹೋಗಿ ನೋಡಿದ್ರೆ ಹೊಟ್ಟಿನ ಕೊಟ್ಟಾಗ ಕಟ್ಟಿ ಮೇಲೆ ಬರೆದಿಟ್ಟಿದ್ರು ಕಾಯ್ಬೇಕಂತೇಳಿ ಅದಾಗಿ ಹೋತದು. ಆ ನಂತರ ಅಂಥ ಒಂದು ಕಷ್ಟಗಳು ಬಂದರೂ ಅವರು ನಿವಾರಣೆ ಮಾಡುವಂಥ ಒಂದು ಶಕ್ತಿ ಅದ ಅವರಲ್ಲಿ ಐತಿ. ಅದನ್ನು ನಾವು ನಂಬಿಕೆಯಿಂದ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅವ್ರು ಏನೋ ಮಾಡ್ತಾರೆ ಅಂತ ಹೇಳಿ ನಾವು ಅದನ್ನ ಬಿಟ್ಕೊಳ್ಬೇಕಲ್ಲ ಅದು ತಪ್ಪಾಗುತ್ತೆ. ನಂಬಿಕೆ ಬೇಕು, ನಂಬಿಕೆ ವಿಶ್ವಾಸ ಐತಪ್ಪ ಅಂತಾರೆ ಅವ್ರು ಮಾಡಿದ್ದು ನಾವು ಮಾಡ್ತೀವಿ ಸರ. ಎಮ್ಮಿ ಸೆಗಣಿಗೂ ಆಕಳ ಸೆಗಣಿಗೂ ಏನು ಏನ್ರಿ? ಎಮ್ಮಿ ಸೆಗಣಿಗೆ ರೀ ಆಕಳ ಸೆಗಣಿಗೂ ಏನು ಏನಾಗ್ಬಿಟ್ರಪ್ಪ ಗೊತ್ತಿಲ್ಲ. ಎರಡು ಸೆಗಣಿನೇ ಮನುಷ್ಯರು ಸೆಗಣಿನ ಅಲ್ಲ. ಹೌದು ಬಿಡ್ರಿ. ನಾನು ಕೇಳೋದೇ ಹಾಂ. ನನ್ನ ಪ್ರಕಾರ ಎಮ್ಮಿ ಹೊರಸ್ತೈತಿ, ಆಕಳ ಹೊರಸ್ತೀನಿ ಆಗಲ್ಲ.
ಇರ್ತಿರ್ತಾವೆ ಇಲ್ಲ ವಿರಳ ಕಡಿಮೆ. ಆನಂತರ ಎಮ್ಮಿ ಯಮನ ಸ್ವರೂಪ, ಆಕಳ ದೇವರ ಸ್ವರೂಪ. ಹಿಂಗಾಗಿ ಆಕಳಕ್ಕೆ ಎಮ್ಮಿಗೆ ಡಿಫ್ರೆಂಟ್. ಮತ್ತು ಎಮ್ಮಿ ಸಗಣಿ ಸುಟ್ರೆ ವಿಭೂತಿ ಆಗೋಲ್ಲ, ಆಕಳ ಸಗಣಿ ಸುಟ್ಟರೆ ಆಗತ್ತೆ. ಯಾಕೆ? ಅದು ಹೊಲಸು ತಿಂತೈತಿ, ಇದು ಹೊಲಸು ತಿನ್ನಂಗಲ್ಲ. ಹೊಲಸಿನಿಂದ ಹೊಲಸು ಮಾಡಿ ವಿಭೂತಿ ತಯಾರಾಗೋದಿಲ್ಲ. ನೀವು ಆಕಳದ್ದು ಯಾವತ್ತೂ ನೋಡು ಗಟ್ಟಿ ಇರ್ತೈತಿ, ಎಮ್ಮಿದು ಗಟ್ಟಿ ಇರೋದಿಲ್ಲ. ಮತ್ತು ಇನ್ನೊಂದು ಸ್ವಲ್ಪ ಯಮಪಾಶ ಅಂತ ಹೆಸರಿಟ್ಟಾರೆ. ಯಮಪಾಶ ಅಂತ ಹೆಸರಿರ್ತಾರೆ. ಯಾಕಂದ್ರೆ ಯಮನ ವಾಹನ ಕ್ವಾನ, ಆ ಸಂತಾನ ಇವ್ ನೋಡಿದ ತಕ್ಷಣ ಯಮನ ಸ್ವರೂಪಿಗಳು. ಇದು ಬಸವಣ್ಣ ಅವರು ಇರ್ತಾರೆ. ಇದೇನು ರೋಡು ಇದಕ್ಕೆ ನೋಡಿ ಅವ ಆಟ ತರ್ತಾನೆ, ಶಾನೆ ಇರ್ಬೇಕು ನಾವು. ನೋಡ್ರಿ ಎಮ್ಮಿ ಬೆಚ್ಚರಮ್ಮ ಎದ್ದು ಕೂಡ ಎಲ್ಲಿ ಹೋಗತ್ತದ, ಎಷ್ಟು ತಿನ್ನಕ್ಕೆ ಹೋಗಿತ್ತು, ಕಾಲು ಬರ್ಕೊಂಬಂದಿತ್ತು. ಅದ ಆಕಳಿಗೆ ಸಗಣಿ ಅದಕ್ಕಿರೋ ವ್ಯತ್ಯಾಸ. ಆಮೇಲೆ ಇನ್ನೊಂದು ಏನಂದ್ರೆ ಆಕಳ ಸಗಣಿಯಿಂದ ಅಗರಬತ್ತಿನೂ ಆಗ್ತಾವು, ವಿಭೂತಿನೂ ಆಗತ್ತೆ. ಪ್ಲಸ್ ಅದು ಮೈ ಹಚ್ಕೊಂಡ್ರೆ ಮೈ ಮ್ಯಾಗಿನ ಅಂಟು ರೋಗಗಳು ಹೋಗ್ತಾವೆ. ಹೌದು, ಅದೇ ಎಮ್ಮಿ ಸಗಣಿ ಹಚ್ಕೊಂಡ್ರೆ ಉಲ್ಟಾ ರೋಗ ಬರ್ತಾವೆ. ಆಟ ಮಾಡೋದು ಆಟ ಮಾಡ್ರಾಗ ಆನಂತರ ಈ ಮನೆಗಳನ್ನ ಸಾರಿಸ್ತಾರಲ್ಲ, ಎಮ್ಮೆ ಸಗಣಿಯಿಂದ ಸಾರಿಸೋದಿಲ್ಲ ನೋಡ್ರಿ. ನಾವು ಆಕಳ ಸಗಣಿಯಿಂದನೇ ಎತ್ತು ಆಕಳ ಸಗಣಿಯಿಂದನೇ ಸಾರಿಸ್ತಾರೆ. ಯಾಕೆ ಅದಕ್ಕೊಂದು ಪವಿತ್ರತೆ ಅನ್ನೋದು ಐತಿ. ಯಾಕೆ ಅದು ಶಿವನ ವಾಹನನ ತಾಯಿ, ಪರಮಾತ್ಮನ ವಾಹನ ನಂದಿ ಐತಲ್ಲ, ನಂದಿ ತಾಯಿ ಅದು. ಏನು ಬಗ್ಗೆ ಬಂದೇವು ಪಾಪ ಅಂತಾರೆ ಹೊರಗೆ ಹಾಕ್ರಿ. ಮಠ ಭಾಳ ಇದ್ರೊಳಗೆ ಐತಲ್ರಿ ಸರ್? ಅಲ್ಲಿ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಸಕತ್ತೀನಿ ಈಗ. ಇವ್ರು ಇದಕ್ಕೆ ಗಂಟು ಬಿದ್ದಿದ್ರು, ಅದಕ್ಕೆ ಭಾಳ ಇಂಪ್ರೂವ್ಮೆಂಟ್ ಕೊಡಕತ್ತೀನಿ. ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಬಾಗಲಕೋಟೆಯ ಕಸ್ತೂರಿ ಮಠದಲ್ಲಿದ್ದೇವೆ. ಗದ್ದನಕೇರಿ ಕ್ರಾಸ್ ಎನ್ನುವಂಥ ಬರುತ್ತೆ, ಅಲ್ಲಿಂದ ಮುಂದೆ ಗದ್ದನಕೇರಿ ಅನ್ನುವಂಥದ್ದು. ಗದ್ದನಕೇರಿ ಊರಿನಲ್ಲಿ ಈ ಕಸ್ತೂರಿ ಮಠ ಅನ್ನುವಂಥದ್ದಿದೆ. ಸೊ ತುಂಬ ಪ್ರಸಿದ್ಧವಾಗಿರುವಂತಹ ಮಠ ಇದು. ಸೊ ಈಗ ನಮ್ಮ ಜೊತೆ ಕೌಡಿಮಟ್ಟಿ ವಕೀಲರಿದ್ದಾರೆ, ಹಾಗೆ ಆಡಿ ಬಾಬು ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಕಸ್ತೂರಿ ಮಠದಲ್ಲಿ ನಾವಿದ್ದೇವೆ. ಪ್ರಮುಖವಾಗಿ ಈ ಮಠಕ್ಕೆ ತಾವು ಬಹಳ ದಿನಗಳಿಂದ ನಡೆದುಕೊಳ್ತಾ ಬಂತಿದ್ದೀರಿ, ನಂಬಿಕೆ ಇಟ್ಕೊಂಡಿದ್ದೀರಿ ಸರ್. ಏನು ಹೇಳ್ತೀರಿ ಸರ್ ಮಠದ ಬಗ್ಗೆ? ನೋಡ್ರಿ, ನಂಬಿಕೆ ಅನ್ನೋಕೇನು ಗುರುಗಳ ಮೇಲೆ ಅವರೊಂದು ಶ್ರಮ, ಅವರೊಂದು ಪ್ರೇರಣೆ, ಅವ್ರದ್ದೊಂದು ಶಕ್ತಿ ಮತ್ತು ಅವರೊಂದು ತಪಸ್ವ, ಅದು ಇವತ್ತಿಗೆ ಎಲ್ಲ ಸಮಾಜದವ್ರಿಗೂ ಅವರಿಂದ ಇವರು ಮತ್ತು ಇವರ ಪೂರ್ವಜರಾದಂಥ ದುಂಡೆ ಅಜ್ಜರು ಅವರು ನಾವು ನೋಡಿಲ್ಲ. ಅವರಿಂದನೇ ಇದು ಒಂದು ಮಠ ಇವತ್ತಿಗೆ ಒಂದು ಪ್ರಸಿದ್ಧ ಆಗೈತೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ಒಟ್ಟು ಎಷ್ಟು ಮಠಗಳು ಇದಾವೆ ಅಂದ್ರೆ? ಎರಡು ಮಠ. ಒಂದು ಹಳೆ ಮಠ ಬಾಗಲಕೋಟೆಯಲ್ಲಿದೆ, ಅದು 1951ನೇ ಇಸ್ವಿಯಲ್ಲಿ ಅದೇನದು ಪ್ರಾರಂಭ ಆಯಿತು. ಯಾರು ದುಂಡೆ ಅಜ್ಜನ ಅಂತ ಈಗೇನು ಇರ್ತಕ್ಕಂಥ ಕರಬಸವ ಸ್ವಾಮಿಗಳಲ್ಲ, ಅವರ ಪೂರ್ವಜರು ತಂದೆಯವರು ಅವರು ದುಂಡೆ ಸ್ವಾಮಿಗಳು ಅಂತೇಳಿ. ಅವ್ರ ಪೂರ್ವಿಯವ್ರದ್ದು ನಮ್ಮ ಗೋಕಾಕ್ ತಾಲೂಕು ಯಾದವಾಡ. ಅವರು ಅಲ್ಲಿಂದ ಇಲ್ಲಿ ಬಂದು ಯಾರೋ ಒಬ್ರು ಕರ್ಕೊಂಬಂದು ಅನ್ಯಾಳ ದೇಸಾಯರು ಕರ್ಕೊಂಬಂದು ಅವ್ರಿಗೆ ಏನೈತಿ ಒಂದು ನಾಲ್ಕಾಯಿ ಅವ್ರ ಏನೈತಿ ಒಂದು ಕೆಲಸ ಕೊಡಿಸಿ ಅವ್ರು ಹಂಗೆ ಒಂದು ಏನಪ್ಪ ಒಂದು ಏನೋ ಯಾರೋ ಮನ್ಯಾಗ ಏನೋ ಒಂದು ಅಡೆತಡೆ ಅದಕ್ಕೊನೆ ಅಜ್ಜಾರು ಹೆಂಗಾಗೈತಿ ಅಂದ್ಕೊಂಡು ಇಂಥದ್ದು ಬೇಡಪ್ಪ ಇಂಥದ್ದು ಹೋಗ್ಬಿಡು ಅಂತ ಅಂದ್ಕೊಂಡು ಅದು ಹೋಗಿ ಪಂಚಾಂಗ ತೆಗೆದು ನೋಡ್ಕೊಂಡು ಅದು ಸೇಮ್ ಹಿಂಗಿರುತ್ತೆ. ಈ ಥರ ಒಂದು ಅವರಲ್ಲಿ ಒಂದು ಮಹಾ ತಪಸ್ವಿಯೋ ಅಥವಾ ಹುಟ್ಟು ಒಂದು ಇದುವೋ ಏನೋ ಪೂರ್ವ ಜನ್ಮದ ಒಂದು ಇದು ಏನೋ ಅಂತ ಅದು ಏನೈತೆ ಅವರಿಂದ ಇವ್ರಿಗೆ ಅದು ಬಂದ್ಬಿಡ್ತು. ಮೊದಲು ಇದು ಮಠಕ್ಕೆ ಏನಿದ್ರು ದೆವ್ವದ ಮಠ ಅಂತಿದ್ರು. ಇದು ಪೂರ್ವಿ ಏನೈತಿ ಎಕ್ಸ್ಟೆನ್ಷನ್ ಏರಿಯಾ ಅದಲ್ಲ ಬಾಗಲಕೋಟೆಯಲ್ಲಿ, ಅದು ಪೂರ್ವಿ ಮಠ. ಇದು ಏನೈತಿ 1994ನೇ ಇಸ್ವಿಯೊಳಗೆ ಇದನ್ನ ಭಾವಿ ಅನ್ನೋರು ಏನೈತಿ ದಾನ ಮಾಡಿದ್ರು. ಆ ದಾನ ಪತ್ರ ಮಾಡಿದವರು ನಾವೇ. ಆನಂತರ ಅದನ್ನ ಏನೈತಿ ಅವತ್ತಿಂದ ಇದನ್ನು ಮಾಡ್ಕೊಂತ ಬಂದಾರ. ಇದು ಪ್ರತಿ ಅವರು ಧ್ರುವ ಮಾಸದೊಳಗೆ ಧ್ರುವನ ಮಾಸ ಅಂತ ಬಂದು ಬರ್ತೈತೆ ಆಗಸ್ಟ್ ತಿಂಗಳಲ್ಲಿ. ಅವಾಗ ಏನೈತಿ ಅವರು ಈ ಇರ್ತಕ್ಕಂಥ ಕರಬಸವ ಸ್ವಾಮಿಗಳು 40 ದಿವಸ ಅವರು ಮೌನ ಕುಂದಿರ್ತಾರೆ, ಒಟ್ಟ ಮಾತಾಡಂಗಲ್ಲ.
40 ದಿನ 40 ದಿವಸ ಮೌನ ವ್ರತ ಇದ್ದುಕೊಂಡು ಮಹಾ ತಪಸ್ಸೆ ಮಾಡಿಕೊಂಡು ಆ ಸಂಕ್ರಮಣದಲ್ಲಿ ಇರ್ತಕ್ಕಂಥ ಎಲ್ಲ ವಿಘ್ನಗಳು ಹೋಗಲಿ, ಸಾರ್ವಜನಿಕರಿಗೆ ಒಂದು ಒಳ್ಳೆಯದಾಗಲಿ, ನಮ್ಮ ನಂಬಿ ಬಂದಂಥ ಭಕ್ತರಿಗೆ ಒಂದು ಒಳ್ಳೆಯದಾಗಲಿ, ಶಿಷ್ಯಂದ್ರಿಗೆ ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ, ಎಲ್ಲ ಸಮಾಜಕ್ಕೂ ಒಳ್ಳೆಯದಾಗಲಿ ಅಂತೇಳಿ ಒಂದು ತಪಸ್ಸು ಮಾಡಿ ಸಂಕ್ರಮಣ ದಿವಸ ಕಡೆಯ ದಿವಸ ಏನೈತಿ ಒಂದು ಅನ್ನ ಪ್ರಸಾದ ಮಾಡಿ ಸ್ವಾಮಿಗಳನ್ನ ಕರೆಸಿ ಒಂದು ಕಾರ್ಯಕ್ರಮವನ್ನು 1994ನೇ ಇಸ್ವಿಯಿಂದ ಮೌನವನ್ನು ಮುಕ್ತಾಯಗೊಳಿಸಿ 1994ನೇ ಇಸ್ವಿಯಿಂದ ಇವತ್ತಿನವರೆಗೂ ಈ ಮಠದಲ್ಲಿ ಮಾಡ್ಕೊತ ಬಂದ್ದಾರೆ. ಆ ಮಠದಲ್ಲಿ ಏನೈತಲ್ಲ ಬಸವ ಜಯಂತಿ ದಿವಸ ಏನೈತಿ ಅಲ್ಲಿ ಮಹಾ ಒಂದು ದೊಡ್ಡ ಜಾತ್ರೆ ಆಗುತ್ತೆ. ಇದೊಂದು ಮಾಡ್ಕೊಂಡು ಸುಮಾರು ಅಂದಾಜು 1951ನೇ ಇಸ್ವಿಯಿಂದ ಇದು ಮಾಡ್ಕೊಂಡು ಬಂದರೆ ನನಗೆ ಗೊತ್ತಿದ್ದಂಗೆ 1994ನೇ ಇಸ್ವಿಯಿಂದ 78ರಿಂದ ಗೊತ್ತಿದೆ. ಬಟ್ ಈ ಮಠದ್ದು ನಾನು 94ರಿಂದ ನನಗೆ ಇದು ಗೊತ್ತದೆ. ಬಟ್ ಯಾಕಂದ್ರೆ ನಾವು ಅಲ್ಲಿ 4 ನಂಬರ್ ಸಾಲಿ ಕಲಿಯುತ್ತೆ 1978ರಾಗ ಅಲ್ಲಿ ನಾವು ಸಣ್ಣವ್ರು ಇದ್ವಿ, ಹುಡುಗರು ಇವ್ರು ಅಜ್ಜಾರು ಇರ್ತಿದ್ರು. ಹಂಗೆ ಸುಮ್ಮನೆ ಪೇಪರ್ ಮಿಟ್ಟಿ ಕೊಟ್ಟು ಆಶೀರ್ವಾದ ಹಿಂಗೆ ದುಬ್ಬ ಬರೋದು ಕಳಿಸಿ ಬಿಡ್ತಿದ್ರು. ಅದೊಂದು ಆಶೀರ್ವಾದದಿಂದ ನಮ್ಗೆ ಒಂದಿಟ್ಟು ಒಳ್ಳೇದಾಗಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ. ಅಂದ್ರೆ ಈ ಮಠ ಹಿಂಗೆ ಸಂಸಾರಿಕ ಮಠ ಅಥವಾ ಈ ಥರ ಮಠಗಳಿರ್ತಾವಲ್ರಿ, ಇದು ಯಾವ ಥರದ ಮಠ? ಸಂಸಾರಿಕ ಮಠ ನೋಡ್ರಿ. ಪರಮಾತ್ಮ ಏನಂತದ, ಪಾರ್ವತಿ ಅದ, ವಿಷ್ಣುಗೆ ಲಕ್ಷ್ಮಿ ಅಂತದ, ಬ್ರಹ್ಮಗ ಸರಸ್ವತಿ ಅಂತ. ನಮ್ಮ ಭಾವನೆಗಳು ಹೆಂಗಿರ್ತಾವೆ, ನಮ್ಮ ಭಾವನೆಗಳು, ನಮ್ಮ ಭಕ್ತಿ, ನಮ್ಮ ಪ್ರೀತಿ, ನಮ್ಮ ಒಂದು ಮಾಡ್ತಕ್ಕಂಥ ನಿಷ್ಠೆ, ನಮ್ಮ ತಪಸ್ವಿ, ಇದು ಏನೈತಲ್ಲ ತರ್ತೈತಿ. ಇದು ಸಂಸಾರಿಕ ಮಠ. ನೋಡಿ, ಸಂಸಾರಿಕ ಮಠಗಳು ಹೆಂಗಿರ್ತಾವ ಅಂದ್ರೆ ಸಂಸಾರ ಜಕ್ಕೊಂಡು ಅದ್ರ ಜೊತೆಗೆ ಆಧ್ಯಾತ್ಮಿಕ ಒಂದು ಓದೋದಲ್ಲ, ಅದು ಬಹಳ ಕಷ್ಟ. ಸಂಸಾರ ಮಠಗಳು ನಿಜವಾಗ್ಲೂ ಮೋಕ್ಷ ಕಾಣೋದು. ಯಾಕಂದರೆ ಈ ಸನ್ಯಾಸಿ ಮಠಗಳು ನೀವು ಇಷ್ಟು ನೋಡಿದ್ರಿ ಎಲ್ಲೋ ಸನ್ಯಾಸಿ ಮಠಗಳು ಯಾವ ರೀತಿ ಅನಾಹುತಗಳಾಗ್ತಿರ್ತವೆ, ಸನ್ಯಾಸಿ ಮಠಗಳಲ್ಲಿ ಏನೇ ನಡೀತಾ ಇರ್ತವೆ. ಬಟ್ ಅದು ಸಂಸಾರ ಮಠದಾಗ ನಡೆಯಕ್ಕೆ ಸಾಧ್ಯ ಇಲ್ಲ ಅದು. ಯಾಕಂದ್ರೆ ಸಾಂಸಾರಿಕ ಮಠದೊಳಗೆ ಕುಟುಂಬ ಸಮೇತವಾಗಿ ಕುಟುಂಬನೇ ಇರ್ತದೆ ಇಲ್ಲಿ ಅಲ್ವಾ. ಅದ್ರ ಜೊತೆಗೆ ಆಧ್ಯಾತ್ಮನ ಒಳಗೊಂಡು ಆಧ್ಯಾತ್ಮದ ಒಂದು ದಾರಿಯನ್ನು ಹಿಡ್ಕೊಂಡು ಹೋಗ್ತಾರ. ನಮ್ಮ ಮನೆ ಸಂಸ್ಕೃತಿ ಇಡೀ ಜಗತ್ತಿಗೆ ಪಸರಿಸಲಿ ಅಂತ ಒಂದು ಆ ಪೂಜ್ಯ ಭಾವನೆಯಿಂದ ಇಡೀ ಎಲ್ಲನೂ ಇಲ್ಲೇ ಉಡಿ ತುಂಬೋ ಕಾರ್ಯಕ್ರಮ ಮಾಡ್ತಾರೆ. ಉಡಿ ತುಂಬೋ ಕಾರ್ಯಕ್ರಮ ಅಂದ್ರೆ ಯಾರಿಗೆ ಮಾಡ್ತಾರೆ? ಮಕ್ಕಳಿಗೆ, ಅಕ್ಕಂಗಿರಿಗೆ. ಆ ಥರ ಇಲ್ಲಿ ಎಲ್ಲರೂ ಮಕ್ಕಳಂತ ಅನ್ಕೊಂಡು ಉಡಿ ತುಂಬ ಕಾರ್ಯಕ್ರಮ ಮಾಡ್ತಾರೆ, ಹೋಮ ಮಾಡ್ತಾರೆ. ಅದರ ಜೊತೆಗೆ ಈಗ ನಾವು ಮೊನ್ನೆ ಸಿಂಧೂರ ಅಂತ ಒಂದು ಅಜ್ಜಾರು ಒಂದು ಕಾರ್ಯಕ್ರಮ ಮಾಡಿದ್ರು. ಅದರ ಜೊತೆಗೆ ಪೊಲೀಸ್ ಇಲಾಖೆಗೆ ಒಂದು ಕಾರ್ಯಕ್ರಮ ಮಾಡಿದರು. ಇದು ಯಾಕಂದ್ರೆ ಇಡೀ ಜಗತ್ತೇ ನಮ್ಮ ಮಕ್ಕಳು ಅನ್ನೋ ಒಂದು ಪೂಜ್ಯ ಭಾವನೆಯಿಂದ ಸಂಸಾರಿಕ ಮಠಗಳು ಈ ರೀತಿ ನಡೀತಾ ಇರ್ತವೆ. ಎಷ್ಟೋ ಸಂಸಾರಿಕ ಮಠದಲ್ಲಿ ಎಲ್ಲಾದ್ರೂ ಒಂದು ಕಡೆ ನೀವೇನಾದ್ರು ತಿಳಿರಾ? ಹಾಗಾಗಿ ಸಾಧ್ಯ ಇಲ್ಲ. ಹಾಗಾಗಿ ಈ ಮಠದ ಬಗ್ಗೆ ನಾವು, ಯಾಕಂದರೆ ಈ ನಾ ಹೇಳಿದೆ, 4 ನಂಬರ್ ಶಾಲೆ ಒಳಗಿದ್ದಾಗ ನಾವು ಅಲ್ಲಿ ಹೋಗಿ ಆ ಮಠದಾಗ ಹೋಗಿ ನೀರು ಕುಡಿಯೋದಲ್ಲೇ ಎಲ್ಲ ಇರೋದಲ್ಲೇ ಒಂದು ಆಧ್ಯಾತ್ಮನ ಕಲ್ತಿದ್ದೆ ನಾವು ಅಲ್ಲಿಂದ ಆ್ಯಕ್ಚುಲಿ. ಯಾಕಂದರೆ ಆ ಮಠದೊಳಗೆ ಜಾತಿ, ಧರ್ಮ, ಭೇದ ಭಾವ ಯಾವುದೂ ಇಲ್ಲ. ಪ್ರತಿಯೊಬ್ಬರು ಬಂದು ನಡ್ಕೊಳ್ಳೋಂಥ ಒಂದು ಒಳ್ಳೆಯ ಸ್ಥಾನ ಅಂದರೆ ಇದು ನಮ್ಮ ಕಸ್ತೂರಿ ಮಠ ಅಂತ ಹೇಳ್ತೀವಿ. ಇಲ್ಲಿ ನಿಜವಾಗ್ಲೂ ಇನ್ನೊಂದು ವಿಶೇಷ ಅಂದರೆ, ನಮ್ಮ ಗುರುಗಳು ಹೇಳಿದರು ದೆವ್ವದ ಮಠ. ಈ ದೆವ್ವದ ಮಠ ಯಾಕಂತಿದ್ರು ಅಂದರೆ, ಆಜು ಬಾಜು ಮೈಯಲ್ಲಿರುವಂಥ ದೆವ್ವಗಳು ಇದ್ದರೂ ಕೂಡ ಇಮಿಡಿಯೇಟಾಗಿ ಕ್ಯಾಪ್ಚರ್ ಮಾಡ್ತಿದ್ರು. ಮ್ಯಾಗ್ನೆಟ್ ಹೆಂಗೆ ಈ ಕೆಬ್ಬನ ಅದನ್ನು ಹಿಡಿತದೆ, ಹಂಗೆ ಈ ಮಠದ ಹತ್ರ ಹಾದೋದ್ರೆ ದೆವ್ವಗಳಲ್ಲಿ ಇಮಿಡಿಯೇಟ್ ಬರ್ತಿದ್ದು. ದೆವ್ವ ಬಿಡಿಸೋದು ನಂಬರ್ 1. ಈಗ ಭಾಳ ಮಂದಿ ದೆವ್ವ ಅಂದರೆ ನಾಟಕ ಮಾಡ್ತಾರೆ, ಪುಟ್ಟ ಟಿಕ್ಕಿ ಅದು ಅಂತಾರೆ. ಬಟ್ ಅದು ಗೊತ್ತಿರೋರಿಗೆ ಗೊತ್ತದು. ಈ ಆಧ್ಯಾತ್ಮ ಯಾಕೆ ಲೋಕಂದರೆ ನಮ್ಮ ತಂದೆಯವರು ಕೂಡ ಒಂದು ಆ ದಾರಿಯಲ್ಲಿರೋದ್ರಿಂದ ಇವರು ತಂದೆ ಸ್ಥಾನದಲ್ಲಿದ್ದು ಇವರು ನಂಗೆ ಮಗನೇ ಅಂತಾರೆ ಇವತ್ತು. ಅರ್ಥ, ನೀನು ಮುಸ್ಲಿಮು, ನೀನು ಸೇವೆ ಮಾಡು, ನೀನು ಹಿಂದೂ ಇದು ಮಾಡು ಅಲ್ಲ. ಆತ್ಮ ಶುದ್ಧಿ ಇಟ್ಕೊಂಡು ಯಾರು ಪೂಜೆ ಮಾಡ್ತಾರೆ ಎಲ್ಲರೂ ಅವ್ರಿಗೆ ಮಕ್ಕಳೇ ಅಲ್ವಾ. ಹಾಗಾಗಿ ಇಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುವಾಗ ಪ್ರತಿಯೊಬ್ಬರಿಗೂ ಕರೆದು ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಮನಸ್ಸು ಬಿಚ್ಚಿ ಬಹಳಷ್ಟು ಮಠಗಳಿಗೆ ಹೋಗ್ರಿ. ಇವತ್ತು ವಾಸ್ತು ನೋಡ್ಬೇಕ್ರಿ ಅಂದ್ರೆ ಒಂದು 11,000 ರೂಪಾಯಿ ಇಡು, ಆಮೇಲೆ 5 ತೊಂಬ ಅದು ತೊಂಬ ಅಂತಾರೆ. ಇಲ್ಲೇನೂ ಇಲ್ಲ ಏನು ಹೇಳ್ರಿ. ಅಪ್ಪರ ನೌಕರಿಗೆ ಹೋಗ್ಬೇಕಾಗತ್ತೆ, ಅದು ನೌಕರಿ ಆಗತ್ತೆ ಹೇಳೋದು. ನೀವು ಒಂದು ದೇವ್ರಿಗೆ ಎಲ್ಲ ತಂದಿಟ್ಟು ಬಿಡಿಲ್ಲ ಅಂತ ಏನೂ ಇಲ್ಲ ಇಲ್ಲಿ. ಮನಸ್ಸು ಬಿಚ್ಚಿ ಮನಸ್ಸಾರೆ ಹೇಳ್ತಾರೆ. 41 ದಿನ ಅನುಷ್ಠಾನ ಕುಂದುತ್ತಾರಂದ್ರೆ ಅದರ ಅರ್ಥ ತಮಗಾಗಿ ಅಲ್ಲದು, ತಮ್ಮನ್ನು ನಂಬಿಕೊಂಡಿರುವಂಥ ಪರಮ ಭಕ್ತರು, ಆ ಭಕ್ತರಿಗಾಗಿ ತಾವು ಕೂತ್ಕೊಳ್ಳುವಂಥ ಒಂದು ಮೌನ ಅನುಷ್ಠಾನ ಅದು. 41 ದಿವಸ ಅವ್ರು ಯಾರ ಜೊತೆನೂ ಮಾತಾಡಲ್ಲ.
41 ದಿವಸ ಕತ್ತಲ ಕೊನೆಯಲ್ಲಿ ಕೂತ್ಕೊಂಡೇ ಜನಗಳಿಗೋಸ್ಕರ ತಮ್ಮ ಭಕ್ತರಿಗೋಸ್ಕರ ಒಳ್ಳೆಯದನ್ನೇ ಬಯಸ್ತಾರೆ. ಹಂಗೆ ದುಡ್ಡಿನ ಮಠ ಆಗಿದ್ರೆ ಒಂದು 10 ಫಾರ್ಚುನರ್ ಕಾರ್ ನಿಲ್ತಿದ್ದು, 10 ಜನ ಸೇವಕರು ಇರ್ತಿದ್ರು. ಇದು ನಿಸ್ವಾರ್ಥ ಮಠ, ಇದು ನಿಸ್ವಾರ್ಥ ಸೇವೆ ಮಾಡುವಂಥ ಮಠ. ಹಾಗಾಗಿ ಈ ಮಠಕ್ಕೆ ಬರೋರು ನಿಸ್ವಾರ್ಥಿಗಳೇ. ಸ್ವಾರ್ಥದಿಂದ ಯಾರಿಗೆ ಬರ್ತಾರೆ ಅವ್ರಿಗೇನು ಸಿಗೋದೇ ಇಲ್ಲ. ನಿಸ್ವಾರ್ಥದಿಂದ ಇಲ್ಲಿ ಮಠಕ್ಕೆ ಸೇವಾ ಮಾಡೋಕೆ ಬರ್ತೀವಿ ಅಂದಾಗ 100% ಅವ್ರಿಗೆ ಏನಾದರೂ ಒಂದು ಸಿಗುತ್ತೆ. ಅದಕ್ಕೆ ಸಾಕ್ಷಿಗಳು ನಾವೇ. ಇವತ್ತು ನಾವು ಕೂತಿದ್ವಿ, ನಾವು ಕೋಡಿಮೆಟ್ರಿ ಸರ್ ಅವಾಗ ಕುಂತು ಮಾತಾಡ್ತಿರ್ತೀವಿ, ಅಜ್ಜಾರಿಗೆ ಬೈತಿರ್ತೀವಿ ನಾವು. ಏನು ಅಜ್ಜಾರ ಏನೋ ರೊಕ್ಕನ ಮಾಡ್ಕೊಳ್ಳಿಲ್ಲ, ಬಿಲ್ಡಿಂಗ್ ಕಟ್ಕೊಳ್ಳಿಲ್ಲ, ಅದ ಕಾರಣ ಅಡ್ಡಾಡ್ತಾರೆ. ಮಂದಿ ಸ್ವಾಮಿಗಳು ನೋಡ್ರಿ ಫಾರ್ಚುನರ್ ಕಾರ್ ಅಡ್ಡಾಡ್ತಾರೆ. ಸುಮ್ಮನೆ ಅಂದ್ರೆ ಒಂದು ಊಹಿಸ್ಕೊಳ್ತಿರ್ತೀವಿ. ಅವಾಗ ಬರೋದೇ ಮತ್ತೊಂದು ಅವರು ಅಜ್ಜಾರು ಹೇಳ್ತಿರ್ತಾರಲ್ಲ, ನಿಸ್ವಾರ್ಥ ಸೇವೆ, ಕೈ ಚಾಚಬಾರ್ದು, ಮೃಷ್ಟಾನ್ನ ಇಷ್ಟೇ ಸಿಕ್ಕರು ಮೃಷ್ಟಾನ್ನ ಭೋಜನ. ನಮಗೆ ಇದು ಏನಂತಾರೆ ಬೇರೆಯವ್ರ ಥರ ಹೋದ ತಕ್ಷಣ ಏನಂತಾರೆ ಗೋಡಂಬಿ ಮನಕ ಕಾಜು ಅವು ಅಲ್ಲ, ಕಲ್ಲು ಸಕ್ಕರೆ. ನೋಡ್ರಿ ಕಲ್ಲು ಸಕ್ಕರೆ ಎಷ್ಟು ಮಜಾ ಇದೆ ಅಂದರೆ, ಕಲ್ಲು ಹೆಂಗಿರ್ತೈತಿ ಅದು ಬಾಯಿಗೆ ಹಾಕೊಂಡು ಸಕ್ಕರೆ ಕರಗೋಕೈತಿ, ಅದೇ ದೊಡ್ಡ ಮನಸ್ಸು. ಅದ್ರ ಥರ ನೀವೆಲ್ಲರೂ ಇರ್ರಿ, ಎಲ್ಲರೂ ಬೆರೀರಿ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಪರಮ ಪೂಜ್ಯ ನಮ್ಮ ಕಸ್ತೂರಿ ಮಠದ ಅಪ್ಪಾಜಿಯವರ ನಿಜವಾದ ಅವರ ಮನಸ್ಸು ದೊಡ್ಡದು. ಅವರು ಯಾವತ್ತೂ ಏನೂ ಬಯಸಂಗಿಲ್ಲ. ಅವರು ಯೋಚನೆ ಮಾಡ್ತಾರೆ, ಇವತ್ತು ಇದಕ್ಕೆ ಏನಾರು ಮಾಡ್ಬೇಕಾಗಿತ್ತಲ್ಲ, ಹೆಂಗೆ ಮಾಡೋದು. ಅದು ಯಾರ ಬಂದು ಮಾಡಿ ಹೋಗಿರ್ತಾರ, ಯಾರು ಮಾಡ್ಸ್ಯಾರ ಹೋಗಿರ್ತಾರ. ಅದು ಬಂದ್ಗಳೇ ಇದು ನೀ ಮಾಡಿಸ್ಕೊಂಡು, ಇದು ನೀ ಮಾಡ್ಕೊಂಡು, ಇದು ನೀ ಮಾಡ್ಕೊಂಡು ಅಂದ್ರೆ ಯಾರು ಮಾಡಂಗಿಲ್ಲ, ಯಾರು ಮಾಡೋದು. ಹೀಗಾಗಿ ಅವರು ತಮಗಾಗಿ ತಾವು ಏನೂ ಬಯಸಿದವರಲ್ಲ, ಭಕ್ತರಿಗಾಗಿ ತಾವು ಇರೋರು. ಹಾಗಾಗಿ ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಅದು ಕಡಿಮೆನೇ. ಹಾಗಾಗಿ ಈ ಮಠದ್ದು ಜನವರಿ ತಿಂಗಳಲ್ಲಿ ಏನು ಮಕರ ಸಂಕ್ರಮಣ ದಿನ ಒಂದು ದೊಡ್ಡ ಹಬ್ಬನೇ ಆಗುತ್ತೆ. ಹಳೆ ಮಠದಲ್ಲೂ ಕೂಡ ಬಸವ ಜಯಂತಿ ಅಂಗವಾಗಿ ಅಲ್ಲೂ ಕೂಡ ಒಂದು ದೊಡ್ಡ ಹಬ್ಬ ಮಾಡ್ತಾರೆ. ಪ್ರವಚನಗಳಿರ್ತವೆ, 11 ದಿನ ಪುರಾಣ ಹಾಸ್ತಾರೆ. ಹಂಗೆ ಇದೇನೆಂದರೆ ನಿಸ್ವಾರ್ಥ ಸೇವೆ. ಭಾಳಷ್ಟು ಜನ ಮಾಡ್ತಾರೆ, ದೊಡ್ಡ ಡಾಲ್ಬಿ ಹಚ್ಚಿ ಆರ್ಕೆಸ್ಟ್ರಾ ಮಾಡಿ ಅದು ಮಾಡಿ ಇಲ್ಲಿ ಎಲ್ಲನೂ ಆಗ್ತವೆ. ಎಲ್ಲರೂ ತಮ್ಮ ಸ್ವಯಂಪ್ರೇರಿತವಾಗಿ ಬಂದು ಸೇವಾ ಮಾಡಿ ಹೋಗ್ತಾರೆ. ಇಲ್ಲಿ ಬಂದರೆ ಈಗ ನಮ್ಮ ಇದ್ರ ಬಗ್ಗೆ ನಮ್ಮ ಬಿದ್ರಿಯವ್ರು ಕೇಳ್ಬೇಕು. ನೀವು ಸಿದ್ದಪ್ಪ ಬಿದ್ರಿಯವ್ರು ಕೇಳಿದ್ರೆ ಅದು ಒಂದು ದೊಡ್ಡ ಕಥೆ ಐತಿ. ನಿಮ್ಗೆ ಟೈಮ್ ಸಿಕ್ಕಾಗ ಕಸ್ತೂರಿ ಮಠದ ಬಗ್ಗೆ ಸ್ವಲ್ಪ ಹೇಳ್ರಿ ಅಂದ್ರೆ ನಮ್ಮ ಸಿದ್ದಪ್ಪ ಬಿದ್ರಿಯವ್ರು ಹೇಳ್ತಾರೆ. ಅವರು ಹೆಬ್ಬಟ್ಟ, ಬಟ್ ಈ ಮಠಕ್ಕೆ ಅವ್ರು ಎಲ್ಲೇ ದಿಲ್ಲಾಗಿದ್ರು ಸಂಕ್ರಮಣಕ್ಕೆ ಇಲ್ಲಿ ಬರ್ತಾರೆ. ಆ ಥರದ ಬಹಳಷ್ಟು ಜನ ದೊಡ್ಡ ದೊಡ್ಡ ನೌಕರಸ್ಥರಾಗಿರ್ಬೋದು, ಬೇರೆ ಬೇರೆ ಇದರಲ್ಲಿ ರಾಜಕಾರಣಿಗಳಾಗಿರ್ಬೋದು, ಈ ಮಠಕ್ಕೆ ಯಾಕೆ ಇವತ್ತಿಗೂ ಬರ್ತಾರಂದ್ರೆ ಈ ಗುಡ್ದಾಗ ಯಾರು ಬರ್ಬೇಕ್ರಿ, ಇಲ್ಲಿ ಯಾರು ಬರ್ಬೇಕ್ರಿ ಅಂತಿರ್ತಾರೆ. ಬಟ್ 14ನೇ ತಾರೀಕು ಬಂದಾಗ ಗೊತ್ತಾಗುತ್ತೆ ಎಷ್ಟು ಜನ ಇರ್ತಾರೆ ಇಲ್ಲ ಅಂತ. ಅದು ಇದ್ರ ಹೆಚ್ಚಿನ ಮಾಹಿತಿ ಇನ್ನೂ ಭಾಳ ಅದ, ಹೇಳಿದ್ರೆ ಇನ್ನೂ ದಿನಗಳು ಸಾಕಾಗಂಗಿಲ್ಲ. ಹಾಗಾಗಿ ನಮ್ಮ ಈ ಒಂದು ಮಠ ಶ್ರೇಷ್ಠವಾದಂಥ ಕಸ್ತೂರಿ ಕರಬಸವ ಶಿವಯೋಗಿಗಳ ಒಂದು ಆಸ್ಥಾನ ಅಂತ ಹೇಳ್ತೀವಿ. ಇಲ್ಲಿ ನೀವು ಯಾವಾಗ ಬೇಕಾದರೂ ನೀವು ಒಂದು ಚಾಲೆಂಜಿಗೆ ಹೇಳ್ತೀನಿ ನಾನು, ನೀವು ಇಲ್ಲಿ ಬಂದು ಏನಾದರೂ ಗದ್ದಿಗೆ ಮುಟ್ಟಿ ನನಗಿಂಥದ್ದು ಆಗಬೇಕಂತ ನಿಮ್ಮ ಸ್ವಚ್ಛ ಮನಸ್ಸಲ್ಲಿ ಬೇಡ್ಕೊಂಡು ಹೋದ್ರೆ ಅದು ಆಗೇ ಆಗತ್ತೆ. ಅದು ಮಾಡಿರಿ. ಅಂದ್ರೆ ಇನ್ನೊಂದು ಹೇಳ್ತೀನಿ ನಿಮಗೆ, ಈಗ ಸಂಸಾರಿಕ ಮಠ ಅಂತಂದ್ರಿ, ಈಗ ಕೋರ್ಟು ಕಚೇರಿ ಪ್ರಾರಂಭ ಹೋಗಿನ ಮೊದಲಕ್ಕೆ ಪಂಚಾಯತ್ ಹಾಕಿದ್ದು ಹಿರಿಯರು, 4 ಮಂದಿ ಹಿರಿಯರು ಕೂಡಿದ್ರು, ಅವರೇ ಒಂದು ಪಂಚಾಯತ್, ದಟ್ಸ್ ಫೈನಲ್. ಅಲ್ಲಿ ಒಬ್ಬ ನಡ್ಬಾರ್ಕೊಬ್ಬ ಬರ್ತಿದ್ದ ಬುದ್ಧಿ ಹೇಳಕ, ಲೇ ಮೊದಲು ಸಂಸಾರ ಗೆದ್ದವಾಲೆ ಆಮೇಲೆ ಇಲ್ಲಿ ಬಂದು ಹೇಳು ಅಂತಿದ್ರು. ಅದಕ್ಕೆ ಸಂಸಾರನ ಗೆದ್ದು ಸಮಾಜನ ಗೆಲ್ಲ, ಭಕ್ತರನ್ನ ಗೆಲ್ತಾರೆ. ಇದಕ್ಕಿದು ಸಂಸಾರಿಕ ಮಠ.